ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗ್ರ್ಯಾಂಡಾಗಿ ಮತ್ತು ತುಂಬಾ ಬೇಗನೆ ಹಾಕುವಂಥ ಒಂದು ಸೀರೆ ಕುಚ್ಚನ್ನ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ 6 ದಾರ ತಗೊಂಡು ಫಸ್ಟು ಇಲ್ಲಿ 5 ಚೈನ್ ಹಾಕ್ಕೊಂಡು 4 ಸರಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ 7 ಚೈನ್ ಹಾಕ್ಕೊಂಡು ನಾನು ಆರ್ಚ್ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮತ್ತು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೇಗನೂ ಹಾಕ್ಬೋದು. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಾನು ಆರ್ಚ್ ಹಾಕೊಂಡ್ಮೇಲೆ ಮತ್ತೆ ನಾನೀಗ ಇಲ್ಲಿ ನಾನು 4 ಸರಿ ನಾನು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಹಾಕೋದ್ರಿಂದ ನಿಮಗೆ ಬೇಗನೆ ಮುಗಿಯುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ನೀವು ಬೇಗನೂ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು ಡಿಸೈನು. ಈಗ ನಾನಿಲ್ಲಿ ಒಂದು 4 ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು 4 ಸರಿ ಮತ್ತು ಆರ್ಚು, ಮತ್ತು ನೆಕ್ಸ್ಟು ಮತ್ತೆ 4 ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಮತ್ತೆ 4 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟಿಗೆ 4 ಸರಿ ಲಾಕ್ ಮಾಡ್ಕೊಳ್ಳಿ 5 ಚೈನ್ ಹಾಕ್ಕೊಂಡು. ಮಧ್ಯದಲ್ಲಿ ಮತ್ತೆ 5 ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು 5 ಸರಿ ಲಾಕ್ ಮಾಡ್ಕೊಳ್ಳಿ. ಈಗ ನಾನು ಮತ್ತೊಂದು ಕಲರ್ ದಾರದಲ್ಲಿ ಮತ್ತೆ 5 ಚೈನ್ ಹಾಕ್ಕೊಂಡು ನಾವೆಲ್ಲಿ ಫಸ್ಟಿಗೆ ಲಾಕ್ ಮಾಡಿರ್ತೀವಲ್ಲ 5 ಚೈನ್ ಹಾಕ್ಕೊಂಡು ಅಲ್ಲಿಗೆ ಮತ್ತೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೇ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ನನಗೆ ಎನ್ಕರೇಜ್ ಮತ್ತು ಮೋಟಿವೇಶನು ಸಿಕ್ದಂಗೆ ಆಗುತ್ತೆ. ಈಗ ನಾನು ಈಗ ಮತ್ತು ಇದೇ ಥರ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಈಗ ಲಾಕ್ ಮಾಡ್ಕೊಂಡಾಗಿದೆ. ಈಗ ನಾನು 3 ಸರಿ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಾಗಿದೆ. ಈಗ 4ನೇದು ಏನು ನಾವು 5 ಚೈನ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ನಾವು ಈಗ ಆರ್ಚಿಗೆ ನಾನು ತ್ರಿಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಗ್ರ್ಯಾಂಡಾಗಿರುತ್ತೆ. ನೀವು ಬ್ರೈಡಲ್ ಸೀರೆಗೆ ಈ ರೀತಿ ಕುಚ್ಚನ್ನ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಮತ್ತೆ ನಾನು ಕ್ರೋಶ ಮೇಲೆ 3 ಸರಿ ದಾರ ತಗೊಂಡು ತ್ರಿಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಫಸ್ಟ್ ಒಂದ್ಸರಿ ಟ್ರೈ ಮಾಡಿ ನೋಡಿದೆ ಡಬಲ್ ಕ್ರೋಶ ಚೆನ್ನಾಗಿ ಬರುತ್ತೆ ಅಂತ. ಡಬಲ್ ಕ್ರೋಶ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಂಗಾಗಿ ನಾನು ಮತ್ತೆ ತ್ರಿಬಲ್ ಕ್ರೋಶನ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೀವು ಡಬಲ್ ಕ್ರೋಶನೂ ಟ್ರೈ ಮಾಡ್ಬೋದು, ಬಟ್ ಬ್ರೈಡಲ್ ಸೀರೆಗೆ ತ್ರಿಬಲ್ ಕ್ರೋಶ ಹಾಕಿದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಹಂಗಾಗಿ ನಾನು ತ್ರಿಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಮತ್ತು ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್, ಬೇಗನೆ. ಏಕೆಂದರೆ ನಾವು ಜಾಸ್ತಿ ಇಲ್ಲಿ ಕುಚ್ಚು ಹಾಕೋದ್ರಿಂದ ಆರ್ಚ್ ನಮಗೆ ಬೇಗನೆ ನಾವು ಹಾಕ್ಕೊಬಹುದು. ಇಲ್ಲಿ ನನಗೆ ಆರ್ಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಕಂಬಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 16ರಿಂದ 17 ಆರ್ಚು ಇದು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡ್ರೆ ಸಾಕು, ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಯಾರೆಲ್ಲ ನೀವು ಹೊಸ್ದಾಗಿ ಕಲಿತಾ ಇದ್ದೀರಾ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಏಕೆಂದರೆ ತ್ರಿಬಲ್ ಕ್ರೋಶ ನೀವು ಕಲಿತ್ರೆ ಈಸಿಯಾಗಿ ಹಾಕ್ಬೋದು ಕುಚ್ಚನ್ನ. ನೀವು ಡಬಲ್ ಕ್ರೋಶ ಕಲ್ತಿರ್ತೀರ, ಅದು ಇನ್ನೊಂದು ಸ್ಟೆಪ್ಪು ತ್ರಿಬಲ್ ಕ್ರೋಶ ಅಷ್ಟೇ. ನೀವು ಇದನ್ನು ಟ್ರೈ ಮಾಡ್ಬೋದು ಆರಾಮಾಗಿ. ಈಗ ನಾನು ಆರ್ಚ್ ಹಾಕ್ಕೊಂಡು ನಾನು ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ನಲ್ಲ ಅಲ್ಲಿಗೆ ನಾನೀಗ ಲಾಕ್ ಮಾಡ್ಕೊಂಡಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು. ಈಗ ಮತ್ತೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 5 ಚೈನ್ ಹಾಕ್ಕೊಂಡು ನಾನು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಫುಲ್ಲು ಸೀರೆಗೆ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ನೋಡಿ ಈಗ ನಂದು ಆರ್ಚ್ ಹಾಕಾಗಿದೆ. ಇಲ್ಲಿ 3 ಕುಚ್ಚು ಬರಬೇಕು ಮಧ್ಯದಲ್ಲಿ, ಆಮೇಲೆ ನಿಮಗೆ ಆರ್ಚ್ ಬರಬೇಕು. ನೆಕ್ಸ್ಟು ಈಗ ನಾನು ಮತ್ತೆ ದಾರ ತಗೊಂಡು ಮತ್ತೆ ನಾನು 5 ಏನು ಚೈನ್ ಹಾಕ್ಕೊಂಡಿದ್ನಲ್ಲ ಮತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ 3 ಕುಚ್ಚು ಹಾಕೋಕ್ಕೆ. ನೆಕ್ಸ್ಟ್ ಈಗ ನಾನು ಫ್ಲವರ್ ಥರ ಹಾಕ್ತಾಯಿದ್ದೀನಿ. ಈಗ ಫ್ಲವರ್ ಥರ ಹಾಕೋಕ್ಕೆ ನೀವು ಆರ್ಚಿಂದ ಏನು ಸ್ಟಾರ್ಟ್ ಆಗಿರುತ್ತೆ ಫಸ್ಟ್ನೇ ಕಂಬ, ಅಲ್ಲಿಗೆ ನೀವು ತುದಿ ಒಳಗೆ ದಾರನ ತೂರಿಸ್ಬೇಕಾಗತ್ತೆ. ಅದ್ರ ಮಧ್ಯದೊಳಗೆ ತೂರಿಸ್ಬೇಡಿ, ಅದು ಫ್ಲವರ್ ಪೆಟಲ್ಸ್ ಥರ ಬರಲ್ಲ. ಸೊ ಹಂಗಾಗಿ ನೀವು ತುದಿಗೆ ತೂರಿಸ್ಬೇಕು. ನೋಡಿ ಇಲ್ಲಿ ಆರ್ಚಿಂದ ಏನು ತುದಿ ಇರುತ್ತೆ ಅಲ್ಲಿಗೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಆರ್ಚಿನ ತುದಿ ಒಳಗಿಂದ ದಾರನ ಲಾಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡಬಲ್ ಕ್ರೋಶ ಬರುತ್ತೆ. ಈಗ ಡಬಲ್ ಕ್ರೋಶನ ನೀವು ಇದೇ ರೀತಿ 3 ಸರಿ ಹಾಕ್ಕೊಂಡಾದಮೇಲೆ, ಸಾರಿ 3 ಸರಿ ಅಲ್ಲ 4 ಸರಿ ನೀವು ಈ ರೀತಿ ಪೆಟಲ್ಸ್ಗೆ ಹಾಕ್ಕೊಳ್ಳಿ ಡಬಲ್ ಕ್ರೋಶನ ಅಲ್ಲಿ. ಈಗ ಆದಮೇಲೆ ಇದು 4 ಸರಿ ಈಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನಾವು ಏನು ಲಾಸ್ಟ್ನೇದು ಕಂಬಕ್ಕೆ ಹಾಕಿರ್ತೀವಲ್ಲ ಅದರೊಳಗೆ ಮತ್ತೆ ನೀವು ತೋರಿಸ್ಬೇಕಾಗತ್ತೆ. ಆ ರೀತಿ ಹಾಕೋದ್ರಿಂದ ನಿಮಗೆ ಪೆಟಲ್ಸು ಆರಾಮಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ದಾರ ತಗೊಳ್ಳಿ ಫಸ್ಟು, ಅದು ಮಧ್ಯದೊಳಗೆ ತೂರಿಸ್ಕೊಳ್ಳಿ. ಈಗ ದಾರನ ತಕ್ಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ಮತ್ತು ದಾರ ತಗೊಂಡು ಮತ್ತೆ ತುದಿ ಒಳಗಿಂದ ದಾರ ತಗೊಂಡು ಮತ್ತು ಎರಡರಲ್ಲೊಂದು ಹಾಕ್ಕೊಳ್ಳಿ. ಇದೇ ರೀತಿ 4 ಟೈಮ್ಸ್ ಹಾಕ್ಕೊಳ್ಳಿ. 4 ಟೈಮ್ಸ್ ಹಾಕ್ಕೊಂಡಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ನಾವೇನು 4ನೇದು ಹಾಕಿರ್ತೀವಲ್ಲ ಅದರೊಳಗೇ ತೂರಿಸ್ಬೇಕಾಗತ್ತೆ. ಆಗ ನಿಮಗೆ ಅದು ಪೆಟಲ್ಸ್ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಗ್ರ್ಯಾಂಡಾಗೂ ಕಾಣುತ್ತೆ. ಇಲ್ಲಿ ನಾನು 4 ಸರಿ ಹಾಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ನಾವೇನು 4ನೇ ಸರಿ ಹಾಕ್ಕೊಂಡಿರ್ತೀವೋ ಅದರೊಳಗೇ ಮತ್ತೆ ತೂರಿಸ್ಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ ಪೆಟಲ್ಸು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಪೆಟಲ್ಸು. ಇದೇ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೂಡ ಕಾಣುತ್ತೆ. ಈಗ ನೆಕ್ಸ್ಟ್ ನಾನು ಮತ್ತೆ ಅದೇ ರೀತಿ ಹಾಕ್ಕೊಂಡು ನಾನು ಕುಚ್ಚು ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಇದು ನಾನು 2 ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೀತಿ ಡಿಸೈನು. ನೋಡಿ ನಾನಿಲ್ಲಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಡಬಲ್ ಕಲರ್, ಈಗ ನಾನು ಇಲ್ಲಿ 127 ದಾರ ತಗೊಂಡು ನಾನು ಕುಚ್ಚು ಹಾಕಿದ್ದೀನಿ 2 ಕಲರು. ಮತ್ತು ನಾನು ಮಧ್ಯಕ್ಕೆ ಫ್ಲವರ್ಗೆ ಬೀಡ್ಸ್ನ ಹಾಗೆ ಹೊಲ್ದಿದ್ದೀನಿ. ಮತ್ತು ನೆಕ್ಸ್ಟು ಇನ್ನು ಗ್ರ್ಯಾಂಡಾಗಿ ಕಾಣಲಿ ಅಂತ ನಾನು ಮಧ್ಯದ ಕುಚ್ಚಿಗೂ ಬೀಡ್ಸ್ ಹಾಕಿ ಮತ್ತು ಚೈನು ಗೋಲ್ಡ್